ವಿದ್ಯಾರ್ಥಿಗಳೇ, ಪಾಠ ಕಳ್ಳರ ಗುರು. ಇದು ಒಂದು ಪೂರಕ ಪಾಠ. ಬರೆದಿರುವಂತಹ ಲೇಖಕರು ಬೆಟಗೇರಿ ಕೃಷ್ಣ ಶರ್ಮಾ. ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿಯಲ್ಲಿ ಜನಿಸಿರುವಂಥದ್ದು. ಕಾವ್ಯನಾಮ ಆನಂದಕಂದ. ಕಾಲ 1900ರಲ್ಲಿ ಜನಿಸಿದರು. ಇವರು ಜಯಂತಿ, ಸ್ವಧರ್ಮ, ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸಂಪಾದಕರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಸಂಸಾರ ಚಿತ್ರಗಳು, ಮಾತನಾಡುವ ಕಲ್ಲು, ಕಳ್ಳರ ಗುರು ಮುಂತಾದ ಕಥಾ ಸಂಕಲನಗಳನ್ನು, ರಾಜಯೋಗಿ, ಅಶಾಂತಿ ಪರ್ವ, ಮಗಳ ಮದುವೆ ಮೊದಲಾದ ಕಾದಂಬರಿಗಳನ್ನು, ಕಾರ ಹುಣ್ಣಿಮೆ, ನಲ್ವಾಡುಗಳು, ಭಾವಗೀತ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರ ಕರ್ನಾಟಕ ಜನಜೀವನ ಕೃತಿಯು ಕರ್ನಾಟಕ ಇತಿಹಾಸ ಸಂಸ್ಕೃತಿಗಳನ್ನು ಚಿತ್ರಿಸಿರುವ ಒಂದು ವಿಶಿಷ್ಟ ಕೃತಿಯಾಗಿದೆ. ಇವರಿಗೆ ಕವಿಭೂಷಣ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಗಳು ಲಭಿಸಿವೆ. ಆದರೆ ಇವರು 1982ರಲ್ಲಿ ನಿಧನ ಹೊಂದಿದರು. ಈ ಪ್ರಸ್ತುತ ಪಾಠದಲ್ಲಿ ಒಂದು ನಾಟಕದ ರೂಪದಲ್ಲಿ ಕೂಡ ನಾವು ಇಲ್ಲಿ ಪಾತ್ರಗಳನ್ನು ನಾವು ಕಾಣ್ತೇವೆ. ಈ ಮೊದಲ ಇದರಲ್ಲಿ ನಮಗೆ ಒಬ್ಬ ವೈದ್ಯನ ಸಂಸಾರದ ಚಿತ್ರಣವನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ. ಈ ಪಾಠದಲ್ಲಿ ಮುಖ್ಯವಾಗಿ ನಮಗೆ ಒಬ್ಬ ವೈದ್ಯನ ಸಮಾಜ ಸೇವೆ ಹಾಗೂ ಆ ಸಮಾಜ ಸೇವೆಯಿಂದ ಬಂದಿರುವಂತಹ ಪ್ರತಿಫಲ, ಅದರ ಜೊತೆಗೆ ಒಬ್ಬ ವ್ಯಕ್ತಿಗೆ ಮೌಲ್ಯಗಳನ್ನು ತಿಳಿಸುವಂಥದ್ದು ಕೂಡ ನಾವು ಒಬ್ಬ ವೈದ್ಯನಲ್ಲಿ ನಾವು ಕಾಣ್ತೇವೆ. ಈ ವೈದ್ಯನ ಹೆಸರನ್ನು ಈ ಪಾಠದಲ್ಲಿ ನಮಗೆ ಎಲ್ಲಿಯೂ ಕೂಡ ಕೊಟ್ಟಿಲ್ಲ. ಆದರೆ ವೈದ್ಯನ ಹೆಂಡತಿ ಹೆಸರು ರತ್ನ. ಈ ವೈದ್ಯ ಮತ್ತು ವೈದ್ಯನ ಹೆಂಡತಿ ಇಬ್ಬರೂ ಕೂಡ ಆ ದಿನ ರಾತ್ರಿ ಕೂತು ಇಬ್ಬರೂ ಕೂಡ ಮನೆಯ ಪಡಸಾಲೆಯಲ್ಲಿ ಕೂತು ಮಾತನ್ನು ಆಡ್ತಾ ಇದ್ದಾರೆ. ಅಲ್ಲಿಂದ ಈ ಪಾಠದ ಕಥಾ ಪ್ರಾರಂಭವಾಗುತ್ತದೆ. ಒಂದು ವಾರ ಮುಗಿದು ಹೋಯಿತು. ಮನೆಯೆಲ್ಲ ಸೂರೆ ಹೋಗಿ ಮನೆಯಲ್ಲಿ ಒಂದು ಕಾಸು ಒಂದು ಕಾಳು ಉಳಿಯದಂತೆ ಇದ್ದುದೆಲ್ಲವನ್ನು ಕಳ್ಳರು ದೋಚಿಕೊಂಡು ಹೋದರು. ಈ ಊರ ಹೊರಗಿನ ಮನೆ ಬೇಡವೆಂದರು. ನಾನು ಸಾರಿ ಸಾರಿ ಹೇಳಿದೆ, ನೀವೇನೂ ಕೇಳಲಿಲ್ಲ ಎಂದು ರತ್ನ ತನ್ನ ಮನಸ್ಸಿನ ನೋವನ್ನು ಗಂಡನಾಗಿರುವಂತಹನಿಗೆ ವೈದ್ಯನಿಗೆ ಹೇಳ್ತಾ ಇದ್ದಾರೆ. ಈಗಾಗಲೇ ಹಾಗಾದರೆ ನಾವು ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಹಾಗಾದರೆ ಅವರ ಮನೆಯಲ್ಲಿ ಏನಾಗಿದೆ? ಕಳ್ಳತನವಾಗಿದೆ. ಈ ಕಳ್ಳತನ ಆಗಿ ಆಗಲೇ ಒಂದು ವಾರ ಆಯಿತು. ಮನೆಯೆಲ್ಲ ಕೂಡ ಸೂರೆ ಹೋಗಿ ಎಲ್ಲವನ್ನೂ ಕೂಡ ಹೊಡೆದುಕೊಂಡು ಲೂಟಿಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಯಾರು? ಕಳ್ಳರು. ಮನೆಯಲ್ಲಿ ಒಂದು ಕಾಸು ಒಂದು ಕಾಳು ಕೂಡ ಉಳಿದಂತೆ ಕಳ್ಳರು ಎಲ್ಲವನ್ನೂ ಕೂಡ ದೋಚಿಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಮೊದಲೇ ಹೇಳಿದ್ದೆ, ಈ ನಮ್ಮ ಮನೆ ಊರ ಹೊರಗಡೆ ಇದೆ, ಇಲ್ಲಿ ಕಳ್ಳಕಾಕರ ಭಯ ಅಥವಾ ಕಾಟ ಹೆಚ್ಚು, ಬೇಡವೆಂದರೂ ಕೂಡ ನಾನು ಎಷ್ಟು ಸಾರಿ ಹೇಳಿದರೂ ನೀವು ಕೇಳಲಿಲ್ಲ ಎಂದು ಪತ್ನಿ ಗಂಡನಿಗೆ ದೂರನ್ನು ಕೊಡ್ತಾಳೆ. ಆಗ ವೈದ್ಯ ಹೇಳುವಂತಹ ಮಾತುಗಳು, ಹೋಗಲಿ ಬಿಡು ರತ್ನ, ನಮ್ಮಲ್ಲಿ ಅವು ಇಲ್ಲದೇ ಇದ್ದರೆ ಅವರು ಒಯ್ಯುತ್ತಿದ್ದರು. ಹೇಗೆ? ನಮ್ಮಲ್ಲಿ ಹಣ ಹೊನ್ನು ಇವುಗಳ ಸಂಗ್ರಹ ಬೇಡವೆಂದರೂ ನೀನು ಕೇಳುವುದಿಲ್ಲ. ನಮ್ಮ ಈ ವೈದ್ಯಕ ವೃತ್ತಿ ದುಡ್ಡು ಗಳಿಸಬೇಕಾದುದಲ್ಲ, ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವಂಥದ್ದು. ಸಮಾಜದಿಂದ ನಮಗೆ ಬದುಕಿರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು. ಇಲ್ಲಿ ವೈದ್ಯ ಆಲೋಚಿಸುವಂತಹ ರೀತಿಯೇ ಬೇರೆ, ವೈದ್ಯನ ಹೆಂಡತಿ ರತ್ನ ಆಲೋಚಿಸುವಂತಹ ರೀತಿಯೇ ಬೇರೆ. ಹಾಗಾಗಿ ವೈದ್ಯ ಏನು ಹೇಳ್ತಿದ್ದಾನೆ? ಹೋಗಲಿ ಬಿಡು ರತ್ನ, ಅವು ಕಳೆದು ಹೋದರೂ ಕೂಡ ಅದನ್ನು ಚಿಂತಿಸಬಾರ್ದು. ಏಕೆಂದರೆ ನಮ್ಮಲ್ಲಿ ಅವು ಮುಂಚೆನೇ ಅವು ಇರಲಿಲ್ಲ ಅಂದರೆ ಕಳ್ಳರು ಹೇಗೆ ಒಯ್ತಾ ಇದ್ರು? ನಮ್ಮಲ್ಲಿ ಹಣ ಹೊನ್ನು ಇರೋದ್ರಿಂದನೇ ಇವುಗಳನ್ನು ಸಂಗ್ರಹ ನೀನು ಮಾಡಬೇಡ ಅಂದರೂ ಕೂಡ ನೀನು ಕೇಳೋದಿಲ್ಲ. ಅವನ್ನೆಲ್ಲವನ್ನು ನೀನು ಸಂಗ್ರಹ ಮಾಡಿದೆ. ಈಗ ಅದು ಇನ್ನೊಬ್ಬರ ಪಾಲಾಯಿತು. ಹಾಗಾಗಿ ನಾವು ಅವುಗಳನ್ನು ಸಂಗ್ರಹ ಮಾಡ್ಕೋಬಾರ್ದು. ನಮ್ಮ ಈ ವೈದ್ಯಕ ವೃತ್ತಿ ಇರೋದಂತೂ ಹಣ ಗಳಿಸೋದಕ್ಕೋಸ್ಕರ ಅಲ್ಲ, ಕ್ಷೇಮ ಸಮಾಧಾನಕ್ಕೆ ಅಥವಾ ಜನರ ಸಮಾಜ ಸೇವೆಗಾಗಿ ಇರುವಂಥದ್ದು. ಸಮಾಜದಿಂದ ನಮಗೆ ಬದುಕೋದಕ್ಕೆ ನಮಗೆ ಎಷ್ಟು ಹಣ ಬೇಕೋ ಅಷ್ಟು ದೊರೆತರೆ ಸಾಕು. ಇನ್ನು ಹೆಚ್ಚಿನ ಹಣ ಮತ್ತು ಬಂಗಾರ ದನಕನಕಗಳು ಇವು ಏಕೆ ಎಂದು ಹೇಳ್ತಾರೆ. ಏನು ದೊರೆಯೋದು ಸಮಾಜದಿಂದ? ಕಳುವಾದ ದಿನದಿಂದ ಒಂದು ಕಾಸಿನ ಪ್ರಾಪ್ತಿ ಇಲ್ಲ. ತವರು ಮನೆಯಿಂದ ತಂದ ನನ್ನ ಚಿನ್ನದ ಒಡವೆಗಳು ಹೋದವು, ಎಲ್ಲವೂ ಕಳೆದು ಹೋಯಿತು. ಇನ್ನು ಬದುಕುವ ಬಗೆ ಹೇಗೆ?
ಹೆಂಡತಿ ತನ್ನ ಜೀವನದ ಅಥವಾ ಭವಿಷ್ಯದ ಬಗ್ಗೆ ಅವಳು ಯೋಚಿಸ್ತಾಳೆ. ಏನು ಸಮಾಜ ಎಂದು ನೀವು ಹೇಳ್ತೀರಿ, ಸಮಾಜಕ್ಕಾಗಿ ನಾವು ದುಡಿಬೇಕು, ಸಮಾಜ ಸೇವೆ ಅಂತ ಏನು ಹೇಳ್ತಾ ಇದ್ದೀರಾ? ಕಳುವಾದ ದಿನದಿಂದ 1 ವಾರ ಆಯಿತು, 1 ಕಾಸು ಕೂಡ ನಮಗೆ ಪ್ರಾಪ್ತಿ ಇಲ್ಲ, ಸಿಕ್ಕಿಲ್ಲ. ತವರು ಮನೆಯಿಂದ ನಾನು ತಂದಿರುವಂಥ ನನ್ನ ಚಿನ್ನದ ಒಡವೆಗಳು ಕೂಡ ಕಳುವಾಗಿ ಹೋಯಿತು, ಎಲ್ಲವೂ ಕಳೆದು ಹೋದು. ಇನ್ನು ಬದುಕುವ ಬಗ್ಗೆ ಹೇಗೆ, ನಾವು ಜೀವನವನ್ನು ನಡೆಸುವಂತಹ ರೀತಿ ಹೇಗೆ? ಆ ಬಂಗಾರದ ಆಭರಣಗಳು ಆಪತ್ಕಾಲದಲ್ಲಿರುವಂಥದ್ದು ಎಂಥವು, ಅದು ಕೂಡ ಹೋಯಿತು ಅಂತ ರತ್ನ ತನ್ನ ಮನಸ್ಸಿನ ನೋವನ್ನು ಹೇಳ್ತಾಳೆ. ಆಗ ವೈದ್ಯರೇನು ಹೇಳ್ತಾರೆ, ಎಲ್ಲವೂ ಎಲ್ಲಿ ಹೋಗಿದೆ ರತ್ನ? ಔಷಧಿಯ ಕುಪ್ಪಿಗೆಗಳಿಗೆ ಕಳ್ಳರು ಕೈ ಹಚ್ಚಿಲ್ಲ, ನನ್ನ ವೈದ್ಯಕ ಪ್ರಾವೀಣ್ಯವಂತೂ ಯಾರೂ ಕದ್ದೊಯ್ಯಲಾರರು. ಇಲ್ಲಿ ವೈದ್ಯ ಎಷ್ಟು ಬುದ್ಧಿವಂತನಿದ್ದಾನೆ ಮತ್ತು ಎಷ್ಟು ಅಮೂಲ್ಯವಾದ ಮಾತುಗಳನ್ನು ಅವನು ಹೇಳ್ತಾ ಇದ್ದಾನೆ. ಕಳ್ಳರು ಎಲ್ಲವನ್ನೂ ತೆಗೆದುಕೊಂಡು ಹೋಗಿದ್ದರು ಔಷಧಿಯ ಕುಪ್ಪಿಗೆಗಳಿಗೆ, ಏಕೆಂದರೆ ಔಷಧಿಗಳನ್ನು ಯಾರೂ ಕೂಡ ತೆಗೆದುಕೊಂಡು ಹೋಗೋದಿಲ್ಲ. ಯಾಕಂದರೆ ಯಾವ ಕಾಯಿಲೆಗಳಿಗೆ ಯಾವ ಔಷಧಿಗಳು ಬೇಕಾಗ್ತವೆ ಅಂತೀರ. ಹಾಗಾಗಿ ಔಷಧಿ ಅಂಗಡಿಗಳಲ್ಲಿ ಕಳ್ಳತನ ಕೂಡ ಆಗುವುದಿಲ್ಲ. ಅಷ್ಟೇ ಅಲ್ಲ, ನನ್ನ ವೈದ್ಯಕ ಪ್ರಾವೀಣ್ಯ, ಒಬ್ಬ ವ್ಯಕ್ತಿಯ ಪ್ರಾವೀಣ್ಯತೆಯನ್ನು ಯಾರೂ ಕದ್ದೊಯ್ಯಲಾರರು. ನಾವು ಗಳಿಸಿರುವಂತಹ ಹಣವನ್ನು ದೋಚ್ಕೊಂಡು ಹೋಗ್ಬೋದು, ನಾವು ಗಳಿಸಿರುವಂಥ ಆಸ್ತಿಯನ್ನು ಯಾರಾದರೂ ಕೊಳ್ಳೆ ಹೊಡೆಯಬಹುದು, ಆದರೆ ನಮ್ಮ ಜ್ಞಾನವನ್ನು ಯಾರೂ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ವೈದ್ಯ ಭಾಳಷ್ಟು ಉತ್ತಮವಾಗಿರುವಂಥ ಮಾತನ್ನೇ ಹೇಳ್ತಾ ಇದ್ದಾನೆ, ನನ್ನ ಪ್ರಾವೀಣ್ಯವನ್ನಂತೂ ಯಾರೂ ಕದ್ದೊಯ್ಯಲಾರರು ಅಂತ ಹೇಳ್ತಾಳೆ. ಆಗ ಆ ಹೆಂಡತಿ ಏನು ಹೇಳ್ತಾಳೆ, ಏನು ಪ್ರಾವೀಣ್ಯವೋ ಏನೋ, ನಾಳೆ ಮಧ್ಯಾಹ್ನದ ಊಟಕ್ಕೆ ತತ್ವಾರ ಬಂದು ಕುಳಿತಿದೆ. ನೀವು ಪ್ರಾವೀಣ್ಯ, ಸಮಾಜ ಸೇವೆ ಈ ರೀತಿ ಮಾತುಗಳನ್ನು ಆಡ್ತಾ ಇರಿ, ಆದರೆ ಇವುಗಳಿಂದ ನಮ್ಮ ಜೀವನ ಅನ್ನೋದು ನಡೆಯೋದಿಲ್ಲ, ನಮ್ಮ ಹೊಟ್ಟೆ ತುಂಬುವುದಿಲ್ಲ. ಈಗ ಎಲ್ಲಿಗೆ ಬಂದಿದೆ? ನಾಳೆ ಮಧ್ಯಾಹ್ನದ ಊಟಕ್ಕೆ 1 ಹೊತ್ತಿನ ಊಟಕ್ಕೂ ಕೂಡ ಇಲ್ಲ ಎಂದು ಹೇಳ್ತಾಳೆ. ಅಷ್ಟು ಹೊತ್ತಿಗೆ ಡಣ್ ಎಂದು ದೂರದ ಗಡಿಯಾರದಲ್ಲಿ 10 ಗಂಟೆ ಬಾರಿಸಿತು. ವೈದ್ಯರು ಮನೆಯ ಮುಂಬಾಗಿಲು ಇಕ್ಕಿದಿತು. ಸ್ವಲ್ಪನೂ ಅವರು ಮುಂದುಗಡೆನ ತೆರೆದು ಇಟ್ಟಿದ್ರು. ಕಿರುಮನೆಯಲ್ಲಿ ಕುಳಿತುಕೊಂಡು ವೈದ್ಯರು ಮತ್ತು ವೈದ್ಯರ ಹೆಂಡತಿ ತಮ್ಮ ಸಮಸ್ಯೆಗಳನ್ನು ಇಬ್ಬರು ಕೂಡ ಮಾತಾಡ್ತಾ ಇದ್ರು. ಮೊಗಸಾಲೆಯಲ್ಲಿ ಪಕ್ಕದಲ್ಲಿ ಮಲಗಿರುವಂತಹ ಅವರ ಚಿದಂಬರ ಮಾವ ಆದರೆ ಗಾಢ ನಿದ್ರೆಯಲ್ಲಿ ಅವರು ಗೊರಕೆಯನ್ನು ಹೊಡಿತಾ ಇದ್ರು. ಅಂದರೆ ರಾತ್ರಿ 10 ಆಗಿತ್ತು. ಅಂತಹ ಸಮಯದಲ್ಲಿ ಈ ವೈದ್ಯ ಮತ್ತು ವೈದ್ಯನ ಹೆಂಡತಿ ತಮ್ಮ ಇಬ್ಬರ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರು. ಆ ರಾತ್ರಿ ಹೇಗಿತ್ತು? ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ, ಅಂದರೆ ಅಮಾವಾಸ್ಯೆಯ ಹಿಂದಿನ ರಾತ್ರಿ. ದಟ್ಟವಾದ ಕತ್ತಲೆಯ ವೈದ್ಯರ ಮನೆಯ ಕುಟೀರವನ್ನು ಅಥವಾ ವೈದ್ಯರ ಮನೆಯನ್ನು ಮುತ್ತಿ ನಿಂತಿದೆ. ಅಂದರೆ ಅಮಾವಾಸ್ಯೆ ಹಿಂದಿನ ದಿನ ಸುತ್ತಲೂ ಕೂಡ ಕಪ್ಪಾಗಿ ಅಥವಾ ಕತ್ತಲನ್ನು ಹೊಂದಿರುವಂಥದ್ದು. ಊರ ಕಡೆಯಿಂದ ನಾಯಿಗಳ ಬೊಗಳಾಟ ಕೇಳ್ತಾ ಇತ್ತು. ಕಾಡಿನ ಕಡೆಯಿಂದ ನರಿಗಳು ಕೂಗುವಂಥದ್ದು ಊಳಾಟ ಕಿವಿಗೆ ಬೀಳ್ತಾ ಇತ್ತು. ಒಂದು ಕಡೆ ನಾಯಿಗಳ ಬೊಗಳಾಟ, ಕಾಡಿನಲ್ಲಿರುವಂತಹ ನರಿಗಳ ಊಳಾಟ ಇವೆಲ್ಲವೂ ಕೇಳಿಸ್ತಾ ಇತ್ತು. ಏಕೆಂದರೆ ಈ ವೈದ್ಯರ ಮನೆ ಊರ ಹೊರಗಡೆ ಇತ್ತು. ಕುಟೀರದ ಸುತ್ತಮುತ್ತಲಿನ ಮರಗಳ ಮೇಲೆ ಇರುಳು ಹಕ್ಕಿಗಳ ಹಾರಾಟ. ಆ ಕುಟೀರದ ಅವರ ಮನೆಯ ಮುಂಭಾಗದಲ್ಲಿ ಅಥವಾ ಸುತ್ತಲೂ ಇರುವಂತಹ ಮರಗಳಲ್ಲಿ ರಾತ್ರಿ ಹೊತ್ತು ಇರುಳು ಹಕ್ಕಿಗಳು ಅಂದರೆ ಬಾವಲಿಗಳ ಹಾರಾಟ, ಇವುಗಳ ಕಿರುಚಾಟ ಆಗಾಗ ನಡೆದು ವಾತಾವರಣದ ನಿಶ್ಶಬ್ದತೆಯನ್ನು ಕೆಡಿಸ್ತಾ ಇದ್ವು. ಅಂದರೆ ಅಂಥ ಕತ್ತಲಿನ ರಾತ್ರಿಯಲ್ಲಿ ಈ ಹಕ್ಕಿಗಳು, ನಾಯಿಗಳ ಬೊಗಳಾಟ, ನರಿಗಳ ಶಬ್ದ ಇವು ಕೇಳ್ತಾ ಇದ್ವು. ಇದ್ದಕ್ಕಿದ್ದಂತೆ ವೈದ್ಯರ ಕಿವಿಗೆ ಹೊರಗಿನಿಂದ ಯಾರೋ ಕೂಗಿದಂತಹ ಒಂದು ಶಬ್ದ ಕೇಳಿ ಬಂತು. ಅದು ಏನಾಗಿತ್ತು? ಸ್ವಾಮಿಯವರೇ, ವೈದ್ಯರೇ ಎಂದು ಯಾರೋ ಒಬ್ಬ ವ್ಯಕ್ತಿ ಕೂಗಿದರು. ವೈದ್ಯರು ಥಟ್ಟನೆ ಎದ್ದು ಬಂದು ಮುಂಬಾಗಿಲನ್ನು ತೆರೆದರು. ಏಕೆಂದರೆ ವೈದ್ಯನ ವೃತ್ತಿ ದಿನದ 24 ಗಂಟೆಗಳು ಸಹ. ರಾತ್ರಿ ಹೊತ್ತಾದರೂ ಕೂಡ ಯಾರಾದರೂ ವೈದ್ಯರು ಎಂದು ಬಂದು ಕೂಗಿದಾಗ ಅದು ಹೋಗುವಂಥದ್ದು ಒಬ್ಬ ವೈದ್ಯನ ಕರ್ತವ್ಯ. ಹಾಗಾಗಿ ತಟ್ಟನೆ ಎದ್ದು ಮುಂಬಾಗಿಲನ್ನು ತೆರೆದು ನೋಡ್ತಾರೆ. ಆ ಕತ್ತಲಿನ ರಾತ್ರಿನಲ್ಲಿ ಗೊರವೆ ಕಟ್ಟಿಗೆಯ ಪಂಜನ್ನು, ಆ ಪಂಜು ಅಂದರೆ ಆ ಕಟ್ಟಿಗೆಗೆ ಬಟ್ಟೆಯನ್ನು ಸುತ್ತಿ ಎಣ್ಣೆ ಮತ್ತು ಅದಕ್ಕೆ ಬೆಂಕಿಯನ್ನು ಹೊತ್ತಿಸಿರುವಂಥ ಆ ದೀಪವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತಿರುವಂತಹ ಇಬ್ಬರು ಮನುಷ್ಯರನ್ನು ನೋಡ್ತಾರೆ. ಆ ಇಬ್ಬರು ವ್ಯಕ್ತಿಗಳು ಹೇಗಿದ್ರು? ದಪ್ಪನೆಯ ದೇಹ, ತಲೆಯ ಮೇಲೆ ಅಸ್ತವ್ಯಸ್ತವಾಗಿರುವಂತಹ ಕೂದಲು ಬೆಳೆದಿರುವಂಥದ್ದು, ಗಿಡ್ಡ ಚೆನ್ನವನ್ನು ಅಥವಾ ಸಣ್ಣ
ಬಟ್ಟೆಯನ್ನು ಧರಿಸಿದ್ದಾರೆ, ಮೈ ಮೇಲೆ ಕರಿಯ ಕಂಬಳಿಯನ್ನು ಹೊದ್ಕೊಂಡಿದ್ದಾರೆ. ವೈದ್ಯರು ಅರೆ ನಿಮಿಷ ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡಿ ಅವರು ನೋಡ್ತಾರೆ. ಅವರನ್ನು ನೋಡಿದಾಗ ಹೇಗಿತ್ತು ಅಂದರೆ ಅವರು ಕಳ್ಳರ ಗುಂಪಿನವರು ಅಂತೇಳಿ ವೈದ್ಯರಿಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಅವರು ಏನು ಹೇಳ್ತಾರೆ, ಇಂದು ನಿಮಗೆ ಏನೂ ಸಿಗುವುದಿಲ್ಲ, ಒಂದು ಹಿಡಿ ಕಾಳು ಕೂಡ ನಮ್ಮನೇಲಿ ಇಲ್ಲ, ಯಾಕಂದರೆ ಈಗಾಗಲೇ ನಮ್ಮನೇಲಿ ಕಳ್ಳತನ ಆಗಿದೆ, ಇದರಲ್ಲಿ ಒಂದು ಹಿಡಿ ಕಾಳು ಕೂಡ ಇಲ್ಲ, ಎಲ್ಲವೂ ಕೂಡ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತೇಳಿ ವೈದ್ಯ ನೇರವಾಗಿ ಹೇಳ್ತಾರೆ. ಆದರೆ ಬಂದವರಲ್ಲಿ ಒಬ್ಬನು ಹೇಳ್ತಾನೆ, ನಾವು ಕಳುವಿಗೆ ಬಂದವರಲ್ಲ ಸ್ವಾಮಿ, ಮದ್ದಿಗಾಗಿ ಬಂದಿದ್ದೇವೆ, ನಾವು ಕಳ್ತನ ಮಾಡೋದಕ್ಕೆ ಬಂದಿಲ್ಲ, ಮದ್ದು ಔಷಧಿನ ತಗೊಂಡೋಗೋದಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾನೆ. ಆಗ ವೈದ್ಯ ಆಲೋಚಿಸ್ತಾನೆ, ಮದ್ದಿಗಾಗಿಯೇ? ಯಾರಿಗಾಗಿ ಮದ್ದು? ಯಾರಿಗೋಸ್ಕರ ಬೇಕು ಮದ್ದು? ನೀವು ನೋಡೋದಕ್ಕೆ ಬಹಳಷ್ಟು ಗಟ್ಟಿ ಮುಟ್ಟಾಗಿ ದೃಢಕಾಯವನ್ನು ಹೊಂದಿರುವಂಥವ್ರು, ನಿಮ್ಮನ್ನು ನೋಡಿದರೆ ಯಾರಿಗೂ ಮದ್ದು ಬೇಕು ಅಂತೇಳಿ ಅನಿಸೋದಿಲ್ಲ. ಹಾಗಾಗಿ ವೈದ್ಯರು ಕೇಳ್ತಾರೆ. ಆಗ ಅವರು ಏನಂತ ಹೇಳ್ತಾರೆ, ನಮ್ಮ ಯಜಮಾನರ ಮಗನಿಗೆ ಬುದ್ಧಿ, ಯಾವುದು ಮದ್ದು ಬೇಕಾಗಿರುವಂಥದ್ದು ನಮಗಲ್ಲ, ನಮ್ಮ ಯಜಮಾನರ ಮಗನಿಗೆ, ಒಬ್ಬನೇ ಒಬ್ಬ ಮಗ ಅವರಿಗೆ, ಈಗ 5-6 ದಿನಗಳಿಂದ ಉರಿ ಬಂದು ಮಲಗಿದ್ದಾನೆ. ಉರಿ ಅಂದರೆ ಜ್ವರ, ಬೆಂಕಿ, ಉರಿ ಅಂದರೆ ಬೆಂಕಿ, ಆ ಬೆಂಕಿ ಅಂತ ಜ್ವರ ಬಂದು ಅವನು ಮಲಗಿದ್ದಾನೆ. ಯಾರು? ಆ ಕಳ್ಳರ ಯಜಮಾನರ ಮಗನಿಗೆ. ಇಂದಂತೂ ಬಹಳ ಸಂಕಟ ಅವಗೆ, ಈಗ 5-6 ದಿನಗಳಾಯಿತು ಜ್ವರ ಬಂದು, ಈಗ ಅವನಿಗೆ ಬಹಳಷ್ಟು ಸಂಕಟ ಆಗ್ತಾ ಇದೆ. ಹೇಗಾದರೂ ಮಾಡಿ ತಮ್ಮನ್ನು ಕರೆದುಕೊಂಡು ಬರಬೇಕು ಅಂತ ನಮ್ಮ ಯಜಮಾನರು ಹೇಳಿದ್ದಾರೆ. ನಮ್ಮ ಯಜಮಾನ ಹೇಳಿದ್ದಾನೆ, ಆ ವೈದ್ಯರನ್ನು ನೀನು ಹೇಗಾದರೂ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ಅದಕ್ಕಾಗಿ ಈಗ ನಾವು ಇಬ್ಬರು ಓಡುತ್ತಲೇ ಇಲ್ಲಿಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ಕಳ್ಳರು ರಾತ್ರಿ ಹೊತ್ತು ಯಾರೂ ಕಾಣದ ರೀತಿಯಲ್ಲಿ ಆ ವೈದ್ಯರ ಮನೆಗೆ ಓಡೋಡಿ ಬಂದು ವೈದ್ಯರನ್ನು ಮದ್ದನ್ನು ಔಷಧಿಯನ್ನು ಕೊಡಿಸ್ಬೇಕು ಅಂತೇಳಿ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ತಾವು ಬರಬೇಕು ಬುದ್ಧಿ ಎಂದು ಬಂದವರಲ್ಲಿ ಒಬ್ಬ ಮೊರೆ ಧ್ವನಿಯಲ್ಲಿ ಅಂಗಲಾಚಿ ಅಥವಾ ದೀನನಾಗಿ ಕೇಳ್ಕೊಳ್ತಾನೆ. ಆಗ ವೈದ್ಯರು ಹೇಳ್ತಾರೆ, ಯಾರು ನಿಮ್ಮ ಯಜಮಾನ? ಆಗ ಬಂದಿರುವಂಥ ವ್ಯಕ್ತಿ ಹೇಳ್ತಾನೆ, ಬೇಡರಹಳ್ಳಿಯ ಭೀಮನಾಯಕ ಬುದ್ಧಿ. ಬುದ್ಧಿ ಅಂದರೆ ಇಲ್ಲಿ ಸ್ವಾಮಿ, ನಾಯಕ, ಮಾಲೀಕ ಅಂತೇಳಿ. ಹಾಗಾಗಿ ವೈದ್ಯರಿಗೆ ಅವರು ಕಳ್ಳರು ಇಲ್ಲಿ ಬುದ್ಧಿ ಅಂತ ಕರೀತಿದ್ದಾರೆ. ಬೆರಗಿನ ಧ್ವನಿಯಲ್ಲಿ ವೈದ್ಯರು ಕೇಳಿದರು. ಅವರಿಗೆ ಆಶ್ಚರ್ಯ ಆಗುತ್ತೆ. ಬೆರಗು ಅಂದರೆ ಆಶ್ಚರ್ಯ. ಆ ಕಳ್ಳರ ಹಿರಿಯ ಭೀಮನಾಯಕನೇ ಹೆಸರನ್ನು ಕೇಳಿದ್ರು. ಹಿರಿಯರ ಕಳ್ಳರ ಗುಂಪಿನ ಒಡೆಯ ಅಥವಾ ಮಾಲೀಕ ಯಾರು? ಭೀಮನಾಯಕ ಅಂತ ತಡವರಿಸುವ ಧ್ವನಿಯಲ್ಲಿ ಒಬ್ಬ ನುಡಿದ. ಹೌದು ಬುದ್ಧಿ ಅಂತೇಳಿ ಅವನು ಬಂದಿರೋಂಥವನು ತಡವರಿಸ್ಕೊಳ್ತಾ, ಅವರಿಗೆ ಗೊತ್ತಾಯಿತು ಹಾಗಾದರೆ ಇಲ್ಲಿ ವೈದ್ಯರು ಬರ್ತಾರಾ ಇಲ್ಲೋ ಕಳ್ಳರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ. ಹಾಗಾಗಿ ತಡವರಿಸ್ತಾ ಹೇಳ್ತಾನೆ, ಹೌದು ಬುದ್ಧಿ, ಆತ ಕಳ್ಳರ ಹಿರಿಯ ಹೌದು, ಆದರೆ ತಾವು ಈಗ ಬರಲೇಬೇಕು, ನೀವು ಬಂದಿಲ್ಲ ಅಂದರೆ ಅವರ ಮಗ ಉಳಿಯೋದಿಲ್ಲ. ಬುದ್ಧಿ, ಒಬ್ಬನೇ ಒಬ್ಬ ಮಗ ಬುದ್ಧಿ, ಮಗನೆಂದರೆ ಆತನಿಗೆ ಜೀವ ಪ್ರಾಣ ಬುದ್ಧಿ ಅಂತೇಳಿ ಆ ಯಜಮಾನನ ಸಂಕಟವನ್ನು ವೈದ್ಯರಿಗೆ ತಿಳಿಸ್ತಾರೆ. ವೈದ್ಯರು 1 ನಿಮಿಷ ನಿಂತು ಯೋಚನೆಯನ್ನು ಮಾಡ್ತಾರೆ. ಈ ಸಮಯದಲ್ಲಿ ನಾನು ಹೋಗಬೇಕೋ ಅಥವಾ ಬೇಡವೋ? ಒಂದು ಸಾಮಾನ್ಯವಾಗಿ ಯೋಚಿಸಿದರೆ ಕಳ್ಳರ ಜೊತೆಯಲ್ಲಿ ಹೋಗಿದ್ರೆ ನಾನು ಹಿಂತಿರುಗಿ ಬರುವಂಥದ್ದು ಖಚಿತವೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಆದರೆ ವೈದ್ಯ ವೃತ್ತಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸೇವೆಯನ್ನು ಕೇಳಿ ಬಂದಾಗ ಮಾಡಬೇಕಾಗಿರುವಂಥದ್ದು ತನ್ನ ಧರ್ಮ ಅಥವಾ ಕರ್ತವ್ಯ ಅಂತ ತಿಳ್ಕೊಂಡು ತಕ್ಷಣವೇ ಈಗ ಬಂದ ಸ್ವಲ್ಪ ತಡೀರಿ ಅಂತ ಹೇಳಿ ಒಳಗೆ ಹೋಗ್ತಾರೆ. ಹೊರಡುವ ಸಿದ್ಧತೆ ಮಾಡಿಕೊಂಡು ಹೆಂಡತಿ ರತ್ನಾಳಿಗೆ ಏನಂತ ಹೇಳ್ತಾರೆ, ಬಾಗಿಲನ್ನು ಹಾಕ್ಕೊಂಡು ನೀನು ಮಲಗು ಅಂತೇಳಿ ಹೆಂಡತಿಗೆ ಹೇಳಿ ಹೊರಗೆ ಬರ್ತಾರೆ. ಸರಿ, ಅಲ್ಲಿ ಹೊರಗೆ ಬಂದು ಎಲ್ಲಿಗೆ ಹೋಗೋಣ ನಡೀರಿ ಅಂತೇಳಿ ವೈದ್ಯರು ಆ ಕಳ್ಳರ ಜೊತೆ ಹೊರಟೆ ಬಿಟ್ಟರು. ಆದರೆ ಆ ದಿನ ರಾತ್ರಿ ಹೇಗಿತ್ತು ಅಂದರೆ ಕತ್ತಲೆಯ ನಟ್ಟಿರುಳು ನಡೆದಾಗಿರುವಂತಹ ಮಧ್ಯರಾತ್ರಿಯ ಸಮಯ. ಉದ್ದಕ್ಕೂ ಕಾಡಿನ ದಾರಿ, ಅಂದರೆ ಎಲ್ಲೂ ಕೂಡ ಸರಿಯಾದ ದಾರಿ ಇಲ್ಲ. ಆ ಯಮದೂತರಂತಿರುವ ಈ ಬೇಡರು ಆ ಹಿಡಿದ ಪಂಜಿನ ಮಂಜು ಬೆಳಕಿನಲ್ಲಿ, ಆ ಪಂಜಿನ ಅಲ್ಪ ಸ್ವಲ್ಪ ಮಸುಕು ಬೆಳಕಿನಲ್ಲೇ ವೈದ್ಯರು ನಡೀತಾ ಇದ್ರು. ದಾರಿಯ ಇಕ್ಕೆಡೆಗಳಲ್ಲಿಯೂ ಕೂಡ ಯಾವ್ಯಾವೋ ಪ್ರಾಣಿಗಳು ಸರಸರ ಸಪ್ಪಳ ಮಾಡ್ತಾ ಸರಿದು ಹೋಗ್ತಾ ಇದ್ವು. ಇವರು ಮುಂದೆ ಆ ಎಲೆಗಳನ್ನು ಅಥವಾ
ಅಡ್ಡ ಬಂದಿರುವಂಥ ಕೊಂಬೆಗಳನ್ನು ಎಲೆಗಳನ್ನು ಅವುಗಳನ್ನು ಬಾಚ್ಕೊಳ್ತಾ ಅವುಗಳನ್ನು ಸರಿಸ್ತಾ ಅವರು ಮುಂದೆ ನಡೆದು ಹೋಗಬೇಕಾದ್ರೆ ರಾತ್ರಿಯ ಹೊತ್ತು ಕೀಟಗಳು ಮತ್ತು ಸರೀಸೃಪಗಳು ಅಥವಾ ಇನ್ನಿತರ ಪ್ರಾಣಿಗಳೆಲ್ಲವೂ ಕೂಡ ಇವರ ಶಬ್ದಕ್ಕೆ ಮನುಷ್ಯನ ಶಬ್ದಕ್ಕೆ ಅವು ಕೂಡ ಸರಿದು ಹೋಗ್ತಾ ಇದ್ವು. ಆಗ ವೈದ್ಯರ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಯೋಚನೆಗಳು ಅವರಲ್ಲಿ ಮೂಡಿ ಬರ್ತವೆ. ಇವರು ನನ್ನನ್ನು ಕರೆದೊಯ್ಯುವುದರಲ್ಲಿ ಮೋಸವೇನೂ ಇಲ್ಲವಷ್ಟೇ, ಮೊನ್ನೆ ಕಳ್ತನವನ್ನು ಮಾಡ್ಕೊಂಡು ಹೋಗಿದ್ದಾರೆ, ಈಗ ನನ್ನನ್ನು ಕೂಡ ಸಾಯಿಸಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರಾ, ಏನಾದರೂ ಮೋಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ವೈದ್ಯರಿಗೆ ಅನಿಸುತ್ತೆ. ಬೇಡವೆಂದರೂ ಪೊಲೀಸರು ನಮ್ಮ ಮನೆಯ ಕಳುವನ್ನು ಶೋಧಿಸುವ ಕೆಲಸ ಕೈಗೊಂಡಿದ್ದಾರೆ. ಇದಕ್ಕೆ ಏನು ಕಾರಣ? ಪೊಲೀಸರು ನಮ್ಮ ಮನೆಯನ್ನು ಬೇಡ ಅಂದರೂ ಕೂಡ ಅವರು ಅದನ್ನು ಕಂಪ್ಲೇಂಟನ್ನು ಬರೆದುಕೊಂಡು ಅದನ್ನು ಹುಡುಕುವಂಥ ಪ್ರಯತ್ನವನ್ನು ಹುಡುಕುವಂಥ ಕಳ್ಳನನ್ನು ಹುಡುಕುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ನನ್ನ ಒಡವೆ ವಸ್ತುಗಳೊಂದಿಗೆ ನನ್ನನ್ನೂ ಇಲ್ಲದಂತೆ ಮಾಡಬೇಕಂತ ವಿಚಾರವಿದೆಯೋ ಏನೋ. ಈ ಕಳ್ಳರ ಗುಂಪಿನ ನಾಯಕನಿಗೆ ಒಡವೆಗಳನ್ನು ಕದ್ಕೊಂಡು ಹೋಗಿದ್ದಾನೆ, ಹಾಗೆ ಅದ್ರ ಜೊತೆಗೆ ನನ್ನನ್ನು ಕೂಡ ಸಾಯಿಸಬೇಕು ಅಂತ ಈ ವಿಚಾರವನ್ನು ಮಾಡಿದ್ದಾನೋ ಏನೋ. ಹಾಗಾದರೆ ರತ್ನಳಗತಿ ತಕ್ಷಣವೇ ಹೆಂಡತಿಯ ನೆನಪಾಗುತ್ತದೆ. ಆದರೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಓ ನಗರ ಹಾವು ಅಂತೇಳಿ ಕೂಗ್ತಾನೆ. ಕೂಗಿದಾಗ ವೈದ್ಯರು ಎಚ್ಚರಗೊಂಡು ನೋಡ್ತಾರೆ. ಆದರೆ ಅಲ್ಲಿ 2 ಮೊಳ ಅಂತರದಲ್ಲಿ ಒಂದು ಹಾವು ಸರಸರನ್ನೇ ಅದು ಸರಿಯುತ್ತಾ ಹೋಗುತ್ತದೆ. ಆಗ ವೈದ್ಯರಿಗೆ ತಮ್ಮ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಮೂಡಿ ಬರ್ತವೆ. ಆದರೆ ಹಾವು ಯಾರಿಗೂ ಕೂಡ ಕಷ್ಟ ಕೊಡದೆ ತನ್ನಿಂದ ತಾನು ಹರಿದು ಹೋಯಿತು. ಮೂವರು ಮುಂದೆ ಸಾಗುತ್ತಾರೆ. ಆಗ ವೈದ್ಯರ ತಲೆಯಲ್ಲಿ ಯೋಚನೆಗಳು ಬರ್ತವೆ. ಹಾವಿನಂಥ ದುಷ್ಟ ಜಂತುವು ಕೆಣಕದೆ ಯಾರನ್ನೂ ಹಿಂಸಿಸದು. ಹಾವನ್ನು ಕೆಣಕಿದರೆ ಮಾತ್ರ ಅದು ತಾನು ಇತರರಿಗೆ ತೊಂದರೆಯನ್ನು ಕೊಡುತ್ತೆ. ಆದರೆ ಮನುಷ್ಯ ಯಾರಿಗೂ ತೊಂದರೆ, ಅವನು ಬೇರೆಯವರಿಗೆ ಇದನ್ನು ಮಾಡದೇ ಇದ್ದರೂ ಕೆಣಕದೇ ಇದ್ದರೂ ಕೂಡ ಅವನು ಸುಮ್ಮನೆ ಬಿಡುವುದಿಲ್ಲ. ಮನುಷ್ಯ ಸುಮ್ಮನೆ ಬಿಡುವನೇ? ಅವನ ಆಸೆ ಎಂಬ ಹಾವು ಯಾರು ಕೆಣಕದಿದ್ರೂ ಕೂಡ ಎಲ್ಲರನ್ನೂ ಕಡಿಯುವುದು. ಅಂದರೆ ಮನುಷ್ಯ ಯಾರೂ ಕೂಡ ಅವನನ್ನು ಕೆಣಕದೇ ಇದ್ದರೂ ಕೂಡ ಇತರರಿಗೆ ಅವನು ತೊಂದರೆಯನ್ನು ಕೊಡ್ತಾನೆ. ಕಳ್ಳನನ್ನು ಮೊದಲು ಮಾಡಿ ಸಾಮ್ರಾಟನವರೆಗೆ ಎಲ್ಲರಿಗೂ ಆಸೆ. ಕಳ್ಳನಿಂದ ಹಿಡಿದು ಇಡೀ ರಾಜ್ಯವರೆಗೂ ಕೂಡ ರಾಜ್ಯವನ್ನು ಪಡಿಬೇಕು ಎಂಬ ಆಸೆ, ಲೋಭ, ಮೋಹ, ಎಲ್ಲರಿಗೂ ಸ್ವಾರ್ಥ, ಲೋಭ. ಇಷ್ಟೆಲ್ಲ ಇರೋ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ರಾಜನಿಗೂ ಇರಬೇಕಾದ್ರೆ ನನ್ನ ಹೆಂಡತಿ ರತ್ನಳಿಗೆ ಏಕೆ ಇರಬಾರ್ದು? ನಮ್ಮ ರತ್ನಳಿಗೂ ಏಕೆ ಇರಬಾರ್ದು? ತನ್ನ ಒಡವೆ ವಸ್ತುಗಳ ಲೋಭ, ಅವಳಿಗೂ ತನ್ನ ಒಡೆಯ ಮೇಲೆ ಆಸೆ. ಒಡವೆಗಳು, ವಸ್ತುಗಳು, ತವರಿನಿಂದ ತಂದಿರುವಂಥ ವಸ್ತುಗಳು. ಅವಳು ಲೋಕದ ಮನುಷ್ಯರಲ್ಲಿ ಒಬ್ಬಳಲ್ಲವೇ? ಹಾಗಾಗಿ ರತ್ನ ತಾನು ಕೂಡ ಬಂಗಾರವನ್ನು ಅವಳು ಸಂಗ್ರಹ ಮಾಡಿರಬೇಕು. ಇನ್ನು ನಾನು ತಕ್ಷಣವೇ ಅವರ ಜೀವದ ಬಗ್ಗೆ ಒಂದು ಎಚ್ಚರಿಕೆ ಕೂಡ ಬರುತ್ತೆ. ಇನ್ನು ನನ್ನ ರತ್ನಳಿಗೆ ನಾನಾದರೂ ಮರಳಿ ದೊರೆಯುತ್ತೇನೋ ಇಲ್ಲವೋ, ನಾನು ವಾಪಸ್ ಹಿಂದಿರುಗಿ ಹೋಗ್ತೇನೋ ಇಲ್ವೋ, ಇದು ವೈದ್ಯರ ತಲೆಯಲ್ಲಿ ಬಂದಿದ್ದವು. ಏಕೆಂದರೆ ಅವರು ಕಳ್ಳರ ನಾಯಕನ ಆಳುಗಳ ಸಹಾಯದಿಂದ ಅವರು ಹೊರಟಿರುವಂಥದ್ದು. ಹೀಗೆ ದಾರಿಯನ್ನು ಯೋಚನೆ ಮಾಡ್ತಾ ಹೋಗಬೇಕಾದ್ರೆ ಕಾಡಿನ ಸೀಳು ದಾರಿ ಮುಗಿದು ಮೂವರು ಒಂದು ಕಿರುಹಳ್ಳಿಯ ಬಳಿಗೆ ಬಂದರು. ಒಂದು ಹಳ್ಳಿಯ ಸಮೀಪಕ್ಕೆ ಬರ್ತಾರೆ. ನಾಯಿಗಳು ಬೊಗಳತೊಡಗಿದವು. ವೈದ್ಯರ ಹೃದಯ ಡವಡವಿಸತೊಡಗಿತ್ತು. ಏಕೆಂದರೆ ಅವರು ಹೊರಟಿರುವಂಥದ್ದು ಒಬ್ಬ ಸಾಮಾನ್ಯ ರೋಗಿಯ ಮನೆಯಲ್ಲಿ ಅಲ್ಲ, ಅವರು ಒಬ್ಬ ಕಳ್ಳನ ಮನೆಗೆ. ನಡೆಯುವಾಗ ಅಡಿಗಳು ನಡುಗುತ್ತಿದ್ದವು, ಪಾದಗಳು ನಡುಗುತ್ತಿದ್ದವು. ಮೂವರು ಕೂಡಿ ಒಂದು ಮನೆಯ ಬಳಿ ಬಂದರು. ಇದ್ದುದರಲ್ಲಿ ಅದು ದೊಡ್ಡ ಮನೆ. ವೈದ್ಯರು ಮನೆಗೆ ಕಾಲಿರಿಸುವುದೇ ತಡ. ವೈದ್ಯರು ಮನೆಗೆ ಒಳಗೆ ಕಾಲಿಟ್ಟರು. ಅಷ್ಟರಲ್ಲಿ ಭೀಕರಾಕೃತಿಯ ಬಹಳಷ್ಟು ದೊಡ್ಡ ದೇಹ, ಕಪ್ಪು ಬಣ್ಣ ಹಾಗೂ ಮುಖವನ್ನು ಗಡುಸಾಗಿರುವಂಥದ್ದು, ದಪ್ಪ ಮೀಸೆ ಹೊಂದಿರುವಂತಹ ಒಬ್ಬ ಮನುಷ್ಯ ಬರ್ತಾನೆ. ವೈದ್ಯರ ಎದೆ ಜುಮ್ ಎನ್ನುವುದು ಒಂದು ಕ್ಷಣದಲ್ಲಿ. ಈ ಮನುಷ್ಯ ಬಂದು ನನ್ನನ್ನು ಜೀವವನ್ನು ತೊಂದರೆಗೆ ಈಡು ಮಾಡ್ತಾನೋ ಅಂತೇಳಿ ವೈದ್ಯರಿಗೆ ಅನಿಸುತ್ತೆ. ಆದರೆ ಬಂದ ಮನುಷ್ಯ ವೈದ್ಯರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಹೇಳ್ತಾನೆ, ಸ್ವಾಮಿ, ದೇವರು ಬಂದ ಹಾಗೆ ತಾವು ಬಂದಿರಿ, ದಯವಿಟ್ಟು ನನ್ನ ಮಗನನ್ನು ನನಗೆ ಬದುಕಿಸಿಕೊಡ್ರಿ ಅಂತೇಳಿ ವೈದ್ಯರಿಗೆ ಕೇಳ್ತಾನೆ. ಈ ಮಾತುಗಳನ್ನು ಕೇಳಿದ ತಕ್ಷಣ ವೈದ್ಯರಿಗೆ ಇದುವರೆಗೂ ಬಂದಿರುವಂಥ ಆಲೋಚನೆಗಳೆಲ್ಲವೂ ಕೂಡ ಹೋಗ್ಬಿಡುತ್ತೆ. ತಕ್ಷಣ ವೈದ್ಯರು ಆ ಭೀಮನಾಯಕನನ್ನು ಎತ್ತಿ ನಿಲ್ಲಿಸ್ತಾರೆ. ಅವನ ಮೈದಡುತ್ತಾ ಅವನನ್ನು ಮೇಲಕ್ಕೆತ್ತಿ ನೋಡಿದರು.
ಆ ವಿಕಾರ ಮೂರ್ತಿಯ ಮುಖದ ಮೇಲೆ ನೆಲೆ ನಿಂತ ಕರುಣೆಯ ರೂಪವನ್ನು ಗುರುತಿಸಿದ್ರು. ಆ ಕಳ್ಳನಾಯಕನ ಮುಖದಲ್ಲಿ, ಆ ಕಳ್ಳರ ನಾಯಕನಾಗಿರುವಂಥ ಭೀಮನಾಯಕನ ಮುಖದಲ್ಲಿ ಒಬ್ಬ ತಂದೆಯ ಪ್ರೀತಿ ಅವರಿಗೆ ಕಾಣಿಸುತ್ತೆ. ಹಾಗೆ ಅವನ ಕೈ ಹಿಡಿದುಕೊಂಡು ಮಗು ಮಲಗಿದ್ದ ಕಿರುಮನೆಗೆ ಹೋದರು. ಮಿಣುಕು ದೀಪದ ಮಂದ ಪ್ರಕಾಶದಲ್ಲಿ ಹಾಸಿಗೆಯಲ್ಲಿ ಬಿದ್ದು ತಳಮಳಿಸುವ ಮಗುವನ್ನು ಅವರು ನೋಡ್ತಾರೆ. ಪಕ್ಕದಲ್ಲೇ ಕುಳಿತಿರುವಂತಹ ಮಗುವಿನ ತಾಯಿ ಬಿಕ್ಕಿ ಬಿಕ್ಕಿ ಅಳುತ್ತಳಿದ್ದಾಳೆ. ಮಗುವಿನ ಬುಡದಲ್ಲಿ ಹಾಸಿದ ಹಾಸಿಗೆ ತಮ್ಮ ಮನೆಯದೆಂದು ವೈದ್ಯರಿಗೆ ಗೊತ್ತಾಗಲಿಕ್ಕೆ ಬಹಳ ಕಾಲ ಬೇಕಾಗಲಿಲ್ಲ. ಆ ಮಗುವಿಗೆ ಹಾಸಿರುವಂಥ ಹಾಸಿಗೆ ವೈದ್ಯರ ಮನೆಯಿಂದ ಕಳ್ಳತನ ಮಾಡಿಕೊಂಡು ಬಂದಿದ್ದು. ಅದನ್ನು ನೋಡಿದ ತಕ್ಷಣ ವೈದ್ಯರಿಗೆ ಗೊತ್ತಾಗುತ್ತೆ ಇದು ತಮ್ಮ ಮನೆಯದು ಅಂತ. ಆದರೆ ವೈದ್ಯರು ಒಂದೂ ಕೂಡ ಮಾತಾಡುವುದಿಲ್ಲ. ಹೆಂಡತಿಯ ಕಡೆಗೆ ಕಳವಳದ ನೋಟದಿಂದ ನೋಡುತ್ತಾ ಅವರು ಕಂಬನಿಯ ಗರೆಯತೊಡಗಿದ ನಾಯಕ ಹೆಂಡತಿಯ ಮುಖವನ್ನೊಮ್ಮೆ ನೋಡಿ ಅಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ವೈದ್ಯರ ಮನಸ್ಸಿನಿಂದ ಆ ಕ್ಷಣದಲ್ಲಿ ಆ ಪರಿಸ್ಥಿತಿಯನ್ನು ನೋಡಿ ಹಾಸಿಗೆಯ ವಿಷಯ, ರತ್ನಳ ವಿಷಯ ಹಾಗೂ ಹಣದ ವಿಷಯ ಇವೆಲ್ಲವೂ ಹಾರಿ ಹೋಗುತ್ತದೆ. ತಾವು ಕಳ್ಳರ ಮನೆಯಲ್ಲಿ ಕುಳಿತಿರದೆ ತಾಯಿ ತಂದೆತನದ ಎರಡು ಕರುಣಾಮಯಿಗಳು ಅಥವಾ ಕರುಣಾ ಹೃದಯಗಳನ್ನು ಹೊಂದಿರುವಂತಹ ಬಳಿಯಲ್ಲಿ ನಾನು ಕೂತಿದ್ದೇನೆ ಎಂಬ ಭಾವನೆ ಅವರಲ್ಲಿ ಹೃದಯದಲ್ಲಿ ಜಾಗೃತವಾಗುತ್ತದೆ. ತಕ್ಷಣವೇ ಅವರಿಗೆ ಅವರ ಕರ್ತವ್ಯದ ನೆನಪಾಗುತ್ತದೆ. ಒಬ್ಬ ವೈದ್ಯ ಯಾವುದೇ ಒಬ್ಬ ರೋಗಿಗೆ ಯಾವುದೇ ಕ್ಷಣದಲ್ಲೂ ಕೂಡ ಒಬ್ಬ ಅಪಾಯದಲ್ಲಿದ್ದಾನೆ ಅಂದರೆ ಅದನ್ನು ನೆರವೇರಿಸುವುದು ಒಬ್ಬ ವೈದ್ಯನ ಕರ್ತವ್ಯ. ಹಾಗಾಗಿ ತಕ್ಷಣವೇ ಅವರು ವೈದ್ಯರು ಬಂದು ಮಗುವಿನ ನಾಡಿಯನ್ನು ಹಿಡಿದು ನೋಡ್ತಾರೆ. ಜ್ವರದ ರೀತಿಯನ್ನು ಗಮನಿಸ್ತಾರೆ, ಪರೀಕ್ಷಿಸಿ ಗುರುತಿಸ್ತಾರೆ. ಜ್ವರ ಅದು ಹೆಚ್ಚಾಗಿದೆ ಅಂತೇಳಿ ಹೆದರಬೇಡಿರೆಂದು ತಾಯಿ ತಂದಳಿಗೆ ಹೇಳಿ ಔಷಧಿಯ ಮಾತ್ರೆಯನ್ನು ಮಗುವಿಗೆ ಕುಡಿಸಿದರು. ಮೊದಲು ಒಂದು ಮಾತ್ರೆಯನ್ನು ಮಗುವಿಗೆ ಕುಡಿಸ್ತಾರೆ. 4-5 ನಿಮಿಷಗಳಲ್ಲಿ ಮಗು ಅರೆಗಣ್ಣು ಮುಚ್ಚಿ ಮತ್ತೆ ಮಲಗಿಕೊಳ್ಳುತ್ತದೆ. ಮಗು ಕಣ್ಣನ್ನು ನೋಡಿ ಅರ್ಧ ಗಣ್ಣನ್ನು ನೋಡಿ ಮತ್ತೆ ತಾನು ಮಲಗಿಕೊಳ್ಳುತ್ತದೆ. ಇದನ್ನು ನೋಡಿ ಮತ್ತೆ ಅವರು ತಂದೆ ತಾಯಿಗಳು ಹೆದರುತ್ತಾರೆ. ವೈದ್ಯರಿಗೆ ಯಾವುದೋ ಒಂದು ಸೊಪ್ಪು ಬೇಕಾಗುತ್ತೆ. ಹಾಗಾಗಿ ಅದು ಬೇರೆಯವರಿಗೆ ಅದು ಹೇಗೆ ಗೊತ್ತಾಗಬೇಕು? ಆ ಕಳ್ಳರಿಗೆ ಹೇಳಿದರೆ ಅದು ಸೊಪ್ಪು ಅವರಿಗೆ ಗೊತ್ತಾಗೋದಿಲ್ಲ. ಕತ್ಲೆ ರಾತ್ರಿ ಬೇರೆ. ಹಾಗಾಗಿ ಪಂಜಿನವರೊಂದಿಗೆ ತಾವೇ ಕಾಡಿಗೆ ಹೋಗ್ತಾರೆ. ಕಲ್ಲೆಡವುತ್ತಾ ಮುಳ್ಳುಗಳನ್ನು ತುಳಿತಾ ಕಾಡಿನ ತುಂಬ ಅಡ್ಡಾಡ್ತಾರೆ. ಬೇಕಾದ ಸೊಪ್ಪು ಕಣ್ಣಿಗೆ ಸಿಕ್ಕಾಗ ಅವರಿಗೆ ಚಿಕ್ಕ ಮಕ್ಕಳಂತೆ ಕುಣಿದಾಡ್ತಾರೆ. ಅಂದರೆ ಅವರು ತಾವು ಹುಡುಕ್ತಾ ಇರುವಂಥ ಸೊಪ್ಪು ಸಿಕ್ತು ಅಂತ. ಮರಳಿಗೆ ಮನೆಗೆ ಬಂದಾಗ ಮನೆಯಲ್ಲಿ ಕರುಣಾ ಆಕ್ರಂದನ ನಡೆದಿತ್ತು. ಅಂದರೆ ಮಗು ಕಣ್ಣು ಮುಚ್ಚಿ ಮಲಗಿರೋದನ್ನು ನೋಡಿ ಆ ತಂದೆ ತಾಯಿಗಳಿಬ್ಬರು ಕೂಡ ಹೆದರಿದ್ರು. ಹಾಗಾಗಿ ಅವರು ಅಳೋದಕ್ಕೆ ಶುರು ಮಾಡಿದ್ರು. ಮಗುವಿನ ತಂದೆ ತಾಯಿಗಳು ಕಾತರ ಭಾವದಿಂದ ಮಗುವಿನ ಕೈಕಾಲುಗಳನ್ನು ತಿಕ್ಕುತ್ತಿದ್ದರು, ಬಿಸಿಯನ್ನು ಮಾಡ್ತಾಯಿದ್ರು. ವೈದ್ಯರು ಬಂದು ನೋಡ್ತಾರೆ. ತಂದೆ ತಾಯಿಗಳಿಗೆ ಸಮಾಧಾನವನ್ನು ಹೇಳಿ ತಾವು ತಂದ ಸೊಪ್ಪಿನ ರಸದೊಂದಿಗೆ ಮತ್ತೊಂದು ಸಲ ಔಷಧಿಯನ್ನು ಕುಡಿಸಿದರು. ಆ ಕಾಡಿನಿಂದ ತಂದಿರುವಂಥ ಸೊಪ್ಪನ್ನು ತಂದು ಕುಟ್ಟಿ ಆ ರಸವನ್ನು ತೆಗೆದು ಮಗುವಿಗೆ ಕುಡಿಸ್ತಾರೆ. ಕುಪ್ಪಿಯಲ್ಲಿದ್ದ ಒಂದು ಲೇಹವನ್ನು ಹಣೆಯ ತುಂಬ ಬಳಿದರು. ಅದರ ಜೊತೆಗೆ ಆ ಸೊಪ್ಪನ್ನು ಹಣೆಯ ಮೇಲೂ ಕೂಡ ಹಚ್ಚುತ್ತಾರೆ. ಮಗು ಮತ್ತೆ ಕಣ್ಣು ಮುಚ್ಚಿ ಬಿದ್ದುಕೊಂಡಿತು. ಅರ್ಧ ಕಣ್ಣನ್ನು ತೆಗೆದು ಮತ್ತೆ ಮಗು ಕಣ್ಣನ್ನು ಮುಚ್ಚಿಕೊಳ್ಳುತ್ತೆ. 3-4 ನಿಮಿಷ ಮೌನದಲ್ಲಿ ಸರಿದವು. ಎಲ್ಲರಿಗೂ ಆತಂಕ ಮತ್ತು ಭಯ. ಬಳಿಕ ವೈದ್ಯರು ಭೀಮನಾಯಕನನ್ನು ಕೇಳಿದರು. ನನ್ನನ್ನು ಕರೆಯುವಂತೆ ನಿಮಗೆ ಯಾರು ಹೇಳಿದರು ಅಂತ ಕೇಳ್ತಾರೆ. ಆಗ ಭೀಮನಾಯಕ ಹೇಳ್ತಾನೆ, ಪಟ್ಟಣದಲ್ಲಿರುವಂತಹ ಯಾವ ಡಾಕ್ಟರು ಇಲ್ಲಿ ಬಂದು ಹೋಗಲಿಕ್ಕೆ ಒಪ್ಪಲಿಲ್ಲ. ಯಾರು ಒಪ್ಪುತ್ತಾರೆ? ಒಬ್ಬ ಕಳ್ಳನ ಮನೆಗೆ, ಅದು ಕೂಡ ಊರ ಹೊರಗಡೆ ಇರುವಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ ಇರುವಂಥ ಒಂದು ಮನೆಗೆ ಪಟ್ಟಣದ ಡಾಕ್ಟರ್ ಯಾರೂ ಕೂಡ ಬರೋದಕ್ಕೆ ಒಪ್ಪೋದಿಲ್ಲ. ಇಂಥ ಮಗುವನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದು ಹೇಗೆ? ಯಾಕೆಂದರೆ ಜ್ವರ ಭಾಳಷ್ಟು ಹೆಚ್ಚಾಗಿದೆ. ಆ ಮಗುವನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಿಮ್ಮ ಮನೆ ತುಂಬ ಮದ್ದುಗಳಿದ್ದು ನನಗೆ ಗೊತ್ತಿತ್ತು, ನಿಮ್ಮ ಮನೆ ತುಂಬ ಔಷಧಿಗಳಿದ್ದಾವೆ ಅಂತ ನನಗೆ ಗೊತ್ತಿತ್ತು. ಅದಕ್ಕಾಗಿ ಡಾಕ್ಟರನ್ನೇ ನಿಮ್ಮನ್ನೇ ಇಲ್ಲಿ ಕರೆಸಬೇಕು ಅಂತೇಳಿ ನಾನು ನಮ್ಮ ಜನರಿಗೆ ಹೇಳಿದೆ ಅಂತ ಭೀಮನಾಯಕ ಹೇಳ್ತಾನೆ. ವೈದ್ಯರೆಂದರೆ, ಒಳ್ಳೆಯದು ಮಾಡಿದೆ, ನೀನು ಮಾಡಿರೋವಂಥದ್ದು ಸ್ವಲ್ಪ ತಡ ಆಗಿದ್ದರೂ ಕೂಡ ನಮ್ಮ ಮಗುವಿನ ಪ್ರಾಣಕ್ಕೆ ಅಪಾಯ ಆಗ್ತಾಯಿತ್ತು. ಇದೊಂದು ದಿನ ಇವತ್ತು ಏನಾದರೂ ಬಿಟ್ಟಿದ್ರೆ ಆ ಮಗುವಿಗೆ ಜ್ವರ ಹೆಚ್ಚಾಗಿ ಜೀವಕ್ಕೆ ಅಪಾಯ ಬರ್ತಾಯಿತ್ತು. ನಿಮ್ಮ ಮಗು ನಿಮಗೆ ದಕ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ದೇವರು ನನಗೂ ಒಳ್ಳೆಯ ಬುದ್ಧಿ ಕೊಟ್ಟು ನಾನು ಹೊರಟು ಬಂದೆ. ನನಗೆ ಆ ಸಮಯದಲ್ಲಿ ಏನಾದರೂ ಕಳ್ಳರ ಮನೆಗೆ ಯಾಕೆ ಹೋಗಬೇಕು, ಇಂಥವ್ರಿಗೆ ಯಾಕೆ ಸಹಾಯ ಮಾಡಬೇಕು ಅಂತ ಒಂದು ಕ್ಷಣದಲ್ಲಿ ನಾನು ಯೋಚಿಸಿದರೆ ಈ ದಿನ ನಾನು ಬರ್ತಾ ಇರಲಿಲ್ಲ, ಹಾಗೂ ನಿಮ್ಮ ಮಗು ಕೂಡ
ಸಿಗ್ತಾ ಇರಲಿಲ್ಲ. ಆದರೆ ನನ್ನಲ್ಲಿರುವಂತಹ ದೇವರು ಮತ್ತು ನನ್ನ ಆತ್ಮ ನನ್ನನ್ನು ಜಾಗೃತ ಮಾಡಿತು. ಹಾಗಾಗಿ ನನಗೆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟನು. ಯಾಕಂದರೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕೆಂಬ ಒಳ್ಳೆಯ ಗುಣ ನನ್ನನ್ನು ನೆನಪಿಸಿತು. ಅದು ಅಲ್ಲದೆ ಒಬ್ಬ ವೈದ್ಯನಾಗುವಾಗ ತಾವು ವಚನವನ್ನು ಮಾಡಿರ್ತಾರೆ, ನಾನು ನನ್ನ ಕೆಲಸವನ್ನು ಅಥವಾ ನನ್ನ ವೃತ್ತಿಯನ್ನು ನಾನು ಸಮಾಜ ಸೇವೆಗಾಗಿ ಮುಡುಪಾಗಿಡ್ತೇನೆ ಅಂತೇಳಿ. ಹಾಗಾಗಿ ನಾನು ಕೂಡ ಹೊರಟು ಬಂದೆ. ನೋಡು ಭೀಮಣ್ಣ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಒಳ್ಳೆಯ ಒಂದು ಉತ್ತಮ ಆಗಿರುವಂಥ ಒಂದು ಮೌಲ್ಯವನ್ನು, ಒಂದು ಮಾತನ್ನು ಅವರು ವೈದ್ಯರು ಭೀಮನಾಯಕನಿಗೆ ಹೇಳ್ತಾರೆ. ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ. ಯಾರು ಇನ್ನೊಬ್ಬರನ್ನು ಕಾಯ್ತಾರೆ, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತಾರೆ ಅಂಥವರಿಗೆ, ಮನಮುಟ್ಟಿ ದುಡಿಯವರಿಗೆ, ಮನಸ್ಸಿನಿಂದ ಆತ್ಮತೃಪ್ತಿಯಿಂದ ಕೆಲಸ ಮಾಡುವವರಿಗೆ ದೇವರ ಸಹಾಯ ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಈ ಮಾತುಗಳು ಭೀಮನಾಯಕನೇ ಪುನಃ ಪುನಃ ಅವರ ಮನಸ್ಸಿನಲ್ಲಿ ಬರ್ತಾ ಹೋಗ್ತವೆ. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ ಎಂಬ ಮಾತುಗಳು ಭೀಮನಾಯಕನ ಹೃದಯವನ್ನು ತಟ್ಟುತ್ತವೆ. ಆಗ ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಎದ್ದು ಬರುತ್ತೆ. ನಾನು ಕಾಯುವ ಕೆಲಸ ಎಂದು ಯಾವುದನ್ನು ಮಾಡಿದ್ದೇನೆ? ನಾನು ಯಾರಿಗೆ ಸಹಾಯವನ್ನು ಮಾಡಿದ್ದೇನೆ? ಯಾರಿಗೂ ನಾನು ಸಹಾಯವನ್ನು ಮಾಡಿಲ್ಲ. ಇನ್ನೊಬ್ಬರಿಂದ ನಾನು ಕಿತ್ಕೊಂಡಿರೋದೇ ಹೆಚ್ಚು, ಅಥವಾ ಇನ್ನೊಬ್ಬರು ನಾನು ರಾಕ್ಷಸರ ಕೆಲಸವನ್ನೇ ಮಾಡಿರೋವಂಥದ್ದೇ ಹೆಚ್ಚು. ಇಲ್ಲವೇ ಇಲ್ಲ ಅಂದಮೇಲೆ ದೇವರು ನನಗೆ ಹೇಗೆ ಸಹಾಯ ಮಾಡ್ತಾನೆ? ನಾನು ಅದನ್ನು ಆಶಿಸೋದು, ದೇವರು ನನಗೆ ಸಹಾಯ ಮಾಡು ಅಂತ. ಅಷ್ಟು ಹೊತ್ತಿಗೆ ಈ ರೀತಿ ಭೀಮನಾಯಕನ ಮನಸ್ಸಿನ ಈ ರೀತಿ ಯೋಚನೆಗಳು ಬರಬೇಕಾದ್ರೆ ಆಗಲೇ ಮಗು ಕೂಡ ಕಣ್ಣು ತೆರೆದು ಮೇಲುದನೆಯಲ್ಲಿ ಅಪ್ಪ ಅಂಥೇಳಿ ಕೂಗುತ್ತೆ. ತಾಯಿ ತಂದೆಗಳು ಇಬ್ಬರೂ ಕೂಡ ಆತುರ ಸಂಭ್ರಮಗಳಿಂದ ಮಗುವನ್ನು ನೋಡಿ ಮೈದಡುತ್ತಾರೆ. ಮಗು ನಿಚ್ಚಳವಾಗಿ ಕಣ್ಣು ತೆರೆದಿತು. ಇಲ್ಲಿವರೆಗೂ ಮಗು ಅರ್ಧ ಕಣ್ಣು ತೆರೆದಿರುವಂಥದ್ದು ಈಗ ಪೂರ್ಣವಾಗಿ, ನಿಚ್ಚಳವಾಗಿ ಅಂದರೆ ಪೂರ್ಣವಾಗಿ ಕಣ್ಣನ್ನು ತೆರೆದಿತು. ಮಗುವಿನ ಮೈ ಬೆವರಿನಿಂದ ನೆನೆದಿತ್ತು. ಜ್ವರ ಬಿಡುವಾಗ ಮೈಯೆಲ್ಲ ಬೆವರಿನಿಂದ ನೆನೆಯುತ್ತೆ. ಆ ರೀತಿ ಮಗುವಿಗೂ ಕೂಡ ಆಗಿತ್ತು. ತಾಯಿ ನಡುಗುವ ದನಿಯಲ್ಲಿ ಹೇಳ್ತಾಳೆ, ಮಗುವಿನ ಮೈಗೆ ಬೆವರು ಬಂದಿದೆ, ಅಂದರೆ ಜ್ವರ ಬಿಡ್ತು ಅಂತೇಳಿ ತಾಯಿ ಹೇಳ್ತಾಳೆ. ವೈದ್ಯರು ಸಂತೃಪ್ತ ಭಾವದಲ್ಲಿ ಗದ್ಗದಿಸುತ್ತಾ ಹೇಳ್ತಾರೆ, ತಾವು ಹಿಂದಿನ ರಾತ್ರಿ ಸೊಪ್ಪನ್ನು ತಂದು ಅದನ್ನು ಕೂಡಿಸಿ ಹಣೆಯ ಮೇಲೆ ಹಚ್ಚಿದ್ದರಿಂದ ಅದರ ಪ್ರಭಾವದಿಂದ ಮಗುವಿನ ಜ್ವರ ಬಿಟ್ಟಿತು. ದೇವರು ದಯಾಶಾಲಿ. ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ, ಆದರೆ ಜೀವವನ್ನು ಉಳಿಸುವಂಥದ್ದು ಯಾರು? ಆ ದೇವರು, ಆ ದಯಾಶಾಲಿ. ಆತ ಯಾವತ್ತೂ ಕೂಡ ಎಂಥವರಿಗೆ ಆದರೂ ಕೂಡ ಕೆಡಕನ್ನು ಎಂದು ಮಾಡನು. ಎಂಥ ಕೆಟ್ಟವರಿದ್ದರೂ ಕೂಡ ದೇವರ ಕೆಲಸ ಏನೋ ಒಳ್ಳೆಯದನ್ನು ಮಾಡುವಂಥದ್ದು. ಮತ್ತೊಂದು ಸಲ ಔಷಧಿಯನ್ನು ಕುಡಿಸುತ್ತಿರುವಾಗ ಬೆಳಗಿನ ಕೋಳಿ ಕೂಗಿತು. ಅಂದರೆ ರಾತ್ರಿಯೆಲ್ಲ ಡಾಕ್ಟರು ಕೂಡ ಅವರ ಪಕ್ಕದಲ್ಲೇ ಕೂತು ಮಗುವಿಗೆ ಸಹಾಯವನ್ನು ಮಾಡಿದರು. ಹಾಗಾಗಿ ಇನ್ನೊಂದು ಸಾರಿ 5 ಗಂಟೆ ಆದ ನಂತರ ಔಷಧಿಯನ್ನು ಕುಡಿಸಿ 5 ಗಂಟೆ ನಂತರ ಮತ್ತೊಮ್ಮೆ ಔಷಧಿಯನ್ನು ಕುಡಿಸ್ತಾರೆ. ಅಷ್ಟೊತ್ತಿಗೆ ಬೆಳಗಿನ ಕೋಳಿ ಅಂದರೆ ಬೆಳಕಾಯಿತು. ಆಗ ವೈದ್ಯರು ಹೇಳ್ತಾರೆ, ತಾಯಿ, ಇನ್ನು ಮೇಲೆ ಇವನು ನಿಮ್ಮ ಮಗ, ಹೆದರುವ ಕಾರಣವೇನೂ ಇನ್ನು ಉಳಿಯಲಿಲ್ಲ. ವೈದ್ಯರು ಹೇಳ್ತಾರೆ, ಔಷಧಿನ ಕೊಡಿಸೋ ಅವಾಗ ಬೆಳಕಾಗಿತ್ತು, ಇನ್ನೇನು ನಾನು ಹೊರಡ್ತೀನಿ ಅಂತ. ಇನ್ನು ಮೇಲೆ ಅವನು ನಿಮ್ಮ ಮಗ. ಆ ತಾಯಿ ತಂದೆಗಳಿಬ್ಬರು ಕೂಡ ವೈದ್ಯರನ್ನು ಕೃತಜ್ಞತೆ ದೃಷ್ಟಿಯಿಂದ ಮೀಯಿಸ್ತಿದ್ರು. ಆಗ ವೈದ್ಯರು ಆ ಎಡೆಯಲ್ಲಿ ಭೀಕರಾಕೃತಿಯ ಬೇಡರನ್ನು ಕಾಣದೆ ಮನುಷ್ಯತ್ವದ ಮೂರ್ತಿಗಳನ್ನು ಕಾಣುತ್ತಿದ್ದರು. ಆ ಕಳ್ಳನಾಗಿದ್ದರೂ ಕೂಡ ಆ ಅಷ್ಟು ದೊಡ್ಡ ದೇಹ, ಹೆದರುವಂತಹ ಮುಖವನ್ನು ನೋಡಿದರೂ ಕೂಡ ಆದರೆ ಅವನ ಮನಸ್ಸಿನಲ್ಲಿ ತಂದೆಯ ಪ್ರೀತಿ ವಾತ್ಸಲ್ಯವನ್ನು ಅವರು ಕಾಣ್ತಾ ಇದ್ರು. ಬೆಳಗಾಗುತ್ತಲೇ ವೈದ್ಯರು ಮನೆಗೆ ಹೊರಟರು. ಆಗ ಭೀಮನಾಯಕ ವೈದ್ಯರ ಕಾಲ ಮೇಲೆ ಬಿದ್ದು ಹೇಳ್ತಾನೆ, ಆ ಕಾಣದ ದೇವರು ಇದ್ದಾನೋ ಇಲ್ಲವೋ, ನೀವು ಮಾತ್ರ ನನ್ನ ಕಣ್ಣಿಗೆ ಕಾಣುವ ದೇವರು. ನಿಮ್ಮ ಉಪಕಾರವನ್ನು ಎಂದೂ ಮರೆಯಲಾರೆ ಎಂದು ಅವನು ವೈದ್ಯರ ಕಾಲಿಗೆ ನಮಸ್ಕರಿಸ್ತಾನೆ. ಮರುದಿವಸ ಅಮಾವಾಸ್ಯೆಯ ತಮೋರಾತ್ರಿ 10 ಗಂಟೆ ಸಮಯವಾಗಿದೆ. ಇದನ್ನೆಲ್ಲ ಮುಗಿಸಿಕೊಂಡು ವೈದ್ಯರು ಊರಿಗೆ ವಾಪಸ್ ಹಿಂದಿರುಗಿ ಬರ್ತಾರೆ. ಆ ದಿನದ ರಾತ್ರಿ 10 ಗಂಟೆ ಆಗಿದೆ. ವೈದ್ಯರ ಮನೆಯ ಮುಂಭಾಗಲು ಇನ್ನೂ ಸ್ವಲ್ಪ ತೆರೆದೇ ಇದೆ. ಮೊಗಸಾಲೆಯಲ್ಲಿ ಮುಂದಿನ ಭಾಗದಲ್ಲಿ ಮನೆಯ ಮೊದಲ ಭಾಗದಲ್ಲಿ ಗಂಡ ಹೆಂಡತಿ ಪ್ರತಿದಿನದಂತೆ ಅವರಿಬ್ಬರು ಮಾತನಾಡುತ್ತಾ ಕುಳಿತಿದ್ದಾರೆ. ಹೆಂಡತಿ ನುಡಿದಳು, ಅವಳು ರತ್ನ ತಾನು ಹಿಂದಿನ ದಿನ ಗಂಡ ಬಂದ ನಂತರ ಕಾಲುಗಳಿಗೆ ಆಗಿರುವಂತಹ ಗಾಯಗಳನ್ನು ನೋಡಿ ಅವಳು ಹೇಳ್ತಿದ್ದಾಳೆ, ನಿಮ್ಮ ವೈದ್ಯಕ ಪ್ರಾವೀಣ್ಯಕ್ಕೆ ದೊರೆಯುವ ಪ್ರತಿಫಲ ತಿಳಿದಂತಾಯಿತು. ಕಾಲ ತುಂಬ ನೆಟ್ಟ ಮುಳ್ಳು, ಎಡವಿದ ಗಾಯ, ನಿದ್ದೆಗೇಡು, ಉಪವಾಸ. ನಿನ್ನೆ ನೀವು ಮಾಡಿರುವಂಥ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕಂಗಾಯಿತು. ಕಾಲು ತುಂಬ ಏನಿದ್ದಾವೆ?
ಮುಳ್ಳುನಿಟ್ಟಿದ್ದಾವೆ, ಎಡವಿರೋ ಅಂಥ ಗಾಯ ಆಗಿದೆ, ನಿದ್ದೆಲ್ಲ ಕೆಟ್ಟಿದ್ದೀರಾ, ಮತ್ತು ಉಪವಾಸ ಬೇರೆ. ನಿಮ್ಮ ವೈದ್ಯಕ ವೃತ್ತಿ ನಿಮಗೆ ಒಳ್ಳೆಯ ಪ್ರತಿಫಲ ಕೊಟ್ಟಿದೆ ಅಂತೇಳಿ ಅವಳು ಟೀಕಿಸ್ತಾಳೆ. ಇದೇ ನಿನ್ನ ಮಾತು ರತ್ನ, ನನ್ನ ವೈದ್ಯಕ ಪ್ರಾವೀಣ್ಯ ಒಬ್ಬ ತಾಯಿಯ ಕರುಳನ್ನು ಸಂತೈಸಿತು. ನಿನಗೆ ಗೊತ್ತಾ ರತ್ನ, ಒಬ್ಬ ತಾಯಿಯ ಮಾತೃ ಹೃದಯವನ್ನು ನಾನು ಸಮಾಧಾನವನ್ನು ಮಾಡಿದೆ. ಒಬ್ಬ ತಾಯಿ ಅಳ್ತಾ ಇದ್ಲು ಬಿಕ್ಕಿ ಬಿಕ್ಕಿ ಮಗುವನ್ನು ನೋಡಿ, ಅಂತಹ ಮಾತಾಪಿತರ ಮನಸ್ಸನ್ನು ನಾನು ಕಾಪಾಡಿದೆ ಅಂತ ಹೇಳ್ತಾರೆ. ಒಬ್ಬ ತಂದೆಯ ಕುಲವನ್ನು ಮುಂದುವರಿಸಿತು. ಅವನಿಗೆ ಒಬ್ಬನು ಮಗ ಇರಲಿಲ್ಲ, ಅದು ಮುಂದೆ ವಂಶೋದ್ಧಾರಕ ಇರಲಿಲ್ಲ. ಹಾಗಾಗಿ ಆ ಕುಲವನ್ನು ನಾನು ಮತ್ತೆ ಪುನಃ ಮುಂದುವರಿಸಿದೆ. ಅದು ಹೋಗಲಿ ಬಿಡು, ಏನೋ ಇವರು ಔಷಧಿಗಾಗಿ ಅವ್ರು ಯಾರೂ ಬರಲಿಲ್ಲ, ಇಷ್ಟರಲ್ಲೇ ಬರಬೇಕಾಗಿತ್ತು ಅಕ್ಕಳನ್ನ ಗುಂಪಿನವರು. ಇವತ್ತಿನ ದಿನ ಬಂದು ಔಷಧಿಯನ್ನು ತಗೊಂಡು ಹೋಗ್ತೀನಿ ಅಂದರು, ಇಷ್ಟೊತ್ತಾದರೂ ಬರಲಿಲ್ಲಲ್ಲ ಅಂತ ವೈದ್ಯರು ಯೋಚನೆ ಮಾಡ್ತಾರೆ. ವೈದ್ಯರು ಇನ್ನೂ ಮಾತಾಡ್ತಾನೆ ಇರ್ತಾರೆ. ಆಗಲೇ ನಿನ್ನೆ ದಿನ ಕರೆಯಲು ಬಂದಿರುವಂತಹ ಆ ಬೇಡರು ಪುನಃ ತಲೆಯ ಮೇಲೆ ಗಂಟುಗಳನ್ನು ಹೊತ್ತುಕೊಂಡು ವೈದ್ಯರ ಮನೆಗೆ ಬರ್ತಾರೆ. ಅದರ ಹಿಂದಿನಿಂದಲೇ ಭೀಮನಾಯಕನು ಅವರ ಮನೆಗೆ ಒಳಗೆ ಬರ್ತಾನೆ. ಬಂದವನೇ ವೈದ್ಯರಿಗೆ ನಮಸ್ಕಾರ ಮಾಡಿ ಕೇಳ್ದ, ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ, ನನ್ನನ್ನು ಕ್ಷಮಿಸಿ, ದಯವಿಟ್ಟು ಎಲ್ಲವನ್ನು ಒಪ್ಪಿಸಿಕೊಳ್ಳಬೇಕು. ಇಲ್ಲಿವರೆಗೆ ನಿಮ್ಮನ್ನಲ್ಲಿ ನಾನು ಏನು ಕಳ್ತನ ಮಾಡಿದ್ನೋ ಅವನ್ನೆಲ್ಲವನ್ನು ಕೂಡ ಪುನಃ ನಾನು ತಂದಿದ್ದೇನೆ. ಯಾಕಂದರೆ ವೈದ್ಯರು ಅವರ ಪಾಲಿಗೇನೋ ದೇವರಾಗಿದ್ದರು. ಹಾಗಾಗಿ ಆ ದೇವರ ಒಡವೆಗಳನ್ನು ನಾವು ಕದಿಬಾರ್ದು. ದೇವರ ಒಡವೆಗಳನ್ನು ನಾನು ಪುನಃ ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡ್ರಿ, ದಯವಿಟ್ಟು ನನ್ನನ್ನು ಎಲ್ಲವನ್ನೂ ಕೂಡ ಒಪ್ಪಿಸ್ಕೊಂಡು ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾನೆ. ಆಳಿಗಳಿಬ್ಬರು ಗಂಟುಗಳನ್ನು ಬಿಚ್ಚಿ ಮುಂದೆ ಇಡ್ತಾರೆ. ಆ ಗಂಟನ್ನು ತೆರೆದು ನೋಡಿದಾಗ ವೈದ್ಯರ ಮನೆಯಲ್ಲಿ ಕಳುವಾಗಿ ಹೋಗಿರುವಂಥ ಎಲ್ಲ ಪದಾರ್ಥಗಳು ಅದರಲ್ಲಿ ಇದ್ದವು. ಭೀಮನಾಯಕ ಮತ್ತೆ ನುಡಿದ, ಮತ್ತೆ ಏನಂತ ಹೇಳ್ತಾನೆ, ತಮ್ಮ ಹಾಸಿಗೆ ನನ್ನ ಮಗನ ಮಗುಲಲ್ಲಿ ಇದೆ. ನಿಮ್ಮ ಮನೆಯಿಂದ ತೆಗೆದುಕೊಂಡು ಇರೋಂಥ ಹಾಸಿಗೆ ಮಾತ್ರ ನಾನು ಮನೆಯಲ್ಲಿ ಇಟ್ಕೊಂಡಿದ್ದೇನೆ, ಅದರಲ್ಲಿ ನನ್ನ ಮಗು ಮಲಗಿದೆ, ಅದು ನಿಮ್ಮ ನೆನಪಿನ ಕಾಣಿಕೆ ಅಂತ ಹೇಳ್ತಾನೆ. ಅದೊಂದನ್ನು ಮಾತ್ರ ತಂದಿಲ್ಲ, ಅದನ್ನು ತಮ್ಮ ಹರಕೆಯಾಗಿ ನನ್ನ ಮಗನಿಗೆಂದೇ ಇರಲಿ, ಇದು ನಿಮ್ಮ ಆಶೀರ್ವಾದ ಅಂತ ತಿಳ್ಕೊಂಡು ನನ್ನ ಮಗನಿಗೋಸ್ಕರ ಇರಲಿ ಅಂತೇಳಿ ಭೀಮನಾಯಕ ಕೇಳ್ತಾನೆ. ನೋಡಿ, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಎಷ್ಟೇ ಕಟುಕನಾಗಿದ್ದರೂ ಅವನಲ್ಲಿ ಹೃದಯ ಅನ್ನೋದು, ಪ್ರೀತಿ ಅನ್ನೋದು, ವಾತ್ಸಲ್ಯ ಅನ್ನೋದು ಇರುತ್ತೆ. ಅದನ್ನು ನಾವು ಜಾಗೃತಗೊಳಿಸಬೇಕಷ್ಟೇ. ಸಮಯ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಯಾವುದೋ ಒಂದು ಕಾರಣಕ್ಕಾಗಿ ಕಳ್ಳರಾಗಿದ್ದರು ಅಂತೇಳಿ ಪೂರ್ಣ ಅವರಲ್ಲಿ ತಪ್ಪುಗಳೇ ಇರಲ್ಲ. ಪರಿಸ್ಥಿತಿ ಅವರನ್ನು ಆ ರೀತಿಯಾಗಿ ಮಾಡಿರ್ತವೆ. ಈ ರೀತಿ ಕಳ್ಳರ ನಾಯಕನಾಗಿರುವಂಥ ಭೀಮನಾಯಕನ ಮನಸ್ಸನ್ನು ಪರಿವರ್ತಿಸಿರುವಂಥವರು ಡಾಕ್ಟರ್ ಅಥವಾ ವೈದ್ಯ. ಈ ರೀತಿ ಒಬ್ಬ ವೈದ್ಯ ಕಳ್ಳನ ಮನಸ್ಸನ್ನು ಪರಿವರ್ತಿಸಿ ಮತ್ತು ತನ್ನ ಕರ್ತವ್ಯವನ್ನು ಕೂಡ ಅವರು ತಿಳಿಸ್ತಾ ಹೋಗ್ತಾರೆ. ಸಮಾಜ ಸೇವೆಗೆ ವೈದ್ಯರ ಕೆಲಸ ಏನು ಎಂಬುದನ್ನು, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಎಂಥ ಕಟುಕನಾಗಿದ್ದರೂ ಕೂಡ ಸೇವೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಆಗ ಗಂಡ ಹೆಂಡತಿ ಇಬ್ಬರು ಮಾತನಾಡಲೇ ಇಲ್ಲ. ಇಲ್ಲಿವರೆಗೂ ರತ್ನ ತನ್ನ ಗಂಡನನ್ನು ಹೇಳಿದ್ಲಲ್ಲ, ವೈದ್ಯಕ ಪ್ರಾವೀಣ್ಯ ಏನು ದೊರೆತಂತಾಯಿತು ಅಂತ. ಆದರೆ ಅದರ ಪ್ರತಿಫಲ ಬರುತ್ತೆ. ಯಾವಾಗಲೂ ಕೂಡ ತಾಳಿದವನು ಬಾಳಿಯಾನು, ತಾಳ್ಮೆಗೆ ತಕ್ಕಂತೆ ಅದರ ಫಲ ಅವರಿಗೆ ಸಿಕ್ಕುತ್ತೆ. ಈ ಸಮಯದಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಮಾತು ಹೊರಗಡೆ ಬರೋದಿಲ್ಲ. ಅರಳಿದ ಹೃದಯದಿಂದ ವೈದ್ಯರು ಹೆಂಡತಿಯನ್ನು ನೋಡ್ತಾ ಇದ್ರು. ಹೆಂಡತಿಯು ಬೆರಗುಗಳಿಂದ ವೈದ್ಯರ ಕಡೆಗೊಮ್ಮೆ, ಭೀಮನಾಯಕನ ಕಡೆಗೊಮ್ಮೆ ನೋಡುತ್ತಿದ್ದಳು. ಏಕೆಂದರೆ ರತ್ನಾಳಿಗೆ ಇದು ಬಹಳಷ್ಟು ಆಶ್ಚರ್ಯ, ಬೆರಗು. ಯಾಕಂದರೆ ಇದನ್ನು ಅವಳು ಊಹಿಸಲು ಕೂಡ ಇರಲಿಲ್ಲ. ಹೀಗಾಗಿ ಒಂದು ಸರಿ ಗಂಡನ ಕಡೆಗೆ, ಇನ್ನೊಂದು ಕಡೆ ಭೀಮನಾಯಕನ ಕಡೆಗೆ ನೋಡ್ತಾ ಇದ್ಲು. ಧನ್ಯತೆಯ ಮುಗುಳುನಗೆ ಆಕೆಯ ತುಟಿಗಳ ಮೇಲೆ ಲಾಸ್ಯವಾಡುತ್ತಿದ್ದು, ಧನ್ಯತೆ, ಕೃತಜ್ಞತೆ ಭಾವಳು ಯಾರಿಗೆ, ಭೀಮನಾಯಕನಿಗೆ ಅರ್ಪಿಸ್ತಾ ಇದ್ಲು. ಒಂದು ಕಡೆ ಭೀಮನಾಯಕನಿಗೆ ಧನ್ಯತೆಯನ್ನು, ಇನ್ನೊಂದು ವೈದ್ಯರಿಗೂ ಕೂಡ ಧನ್ಯತೆಯನ್ನು ಅರ್ಪಿಸ್ತಾ ಇದ್ಲು. ಹಾಗೂ ತಾನು ಆಡಿರುವಂಥ ಮಾತಿಗೆ ತಪ್ಪನ್ನು ಕೂಡ ಕೇಳುವಂಥದ್ದು ಆ ಮುಖದ ಭಾವದಲ್ಲಿ ಇತ್ತು. ಈ ರೀತಿ ಬೆಟಗೇರಿ ಶರ್ಮಾರವರು ಕಳ್ಳರ ಗುರು ಪಾಠದಲ್ಲಿ ಒಬ್ಬ ವ್ಯಕ್ತಿ ಮೊದಲು ಹೇಗಿದ್ದ, ನಂತರ ಹೇಗೆ ಬದಲಾದ, ಒಬ್ಬ ವೈದ್ಯನ ವೃತ್ತಿ ಏನು, ಅವನ ಕೆಲಸಗಳೇನು, ಅವನ ಸಮಾಜ ಸೇವೆ, ಇವೆಲ್ಲವನ್ನು ಕೂಡ ನಾವು ಈ ಪಾಠದಲ್ಲಿ ನಾವು ತಿಳಿದುಕೊಳ್ತೇವೆ. ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ರತ್ನ ತಾನು ಯಾವ ಪಾತ್ರವನ್ನು ನಿರ್ವಹಿಸಿದಳು, ಸಮಾಜದಲ್ಲಿ ಒಬ್ಬ ಸಾಮಾನ್ಯ ಜನರು ಯೋಚಿಸುವಂಥ ರೀತಿ, ಇವೆಲ್ಲವೂ ಕೂಡ ಬಹಳಷ್ಟು ಅರ್ಥಬದ್ಧವಾಗಿ ಮತ್ತು ಪರಿಪೂರ್ಣವಾಗಿ ಬಂದಿವೆ.